ಭಾರತ ಸಂಸ್ಕೃತಿ ಈಗ ನಮ್ಮ ಎಷ್ಟೋ ಹಿರಿಯರು ಮಾಡ್ಕೋತ ಬಂದಾರು, ಜೋಪಾನ ಮಾಡ್ಕೋತ ಬಂದಾರು. ಮುಂದೆ ನಾವು ಇದೇ ಥರ ಹೋಗಬೇಕು. ಈಗ ನಾವು ಒಂದು ರಾಜಕಾರಣಿ ಆಗಾನೆಲ್ಲ ಮಾಡ್ಬೇಕು ಹಂಗನಿಲ್ಲ. ನಾವು ಒಂದು ಸಾಮಾನ್ಯ ಮನುಷ್ಯನ. ಆದ್ರೆ ನನ್ನ ಕಡೆ ಎಷ್ಟು ಆಗ್ತಿದೆ ಅಷ್ಟನ್ನ ಮಾಡ್ಬೋದಲ್ಲ. ಈಗ ನಾ ರಾಜಕೀಯ ಸೇರಿ ಮಾಡ್ಬೇಕು ಹಂಗೇನಿಲ್ಲ. ಈಗ ಮತ್ತೇನು, ಈಗ ನಮ್ಗೆ ಒಂದೊಂದೊಂದೊಂದು ಹುಡುಗರು ಎಲ್ಲ ಇವು ಕೆಲಸಕ್ಕೆ ಬಂದು ಎಲ್ಲ ಅವ್ರ ಫ್ಯಾಮಿಲಿ ಏನೋ ನೆಗೆಟಿವ್ ಪಾಸಿಟಿವ್ ಇರ್ತಿದೆ. ಅದು ನಾವೆಲ್ಲ ಸಂಭಾಳಿಸ್ಕೊಂಡು ಎಲ್ಲ ಹೋಗಿ ಹೊಂಟಿವಲ್ಲ, ಒಂದು ಸರ್ಕಲ್ ಮಾಡ್ಕೊತಿದ್ದೀವಿ. ಅಂದ್ರೆ ನಾವು ಮತ್ತೊಂದೇನು ಇಷ್ಟೆಲ್ಲ ಮಾಡ್ತಂದ್ರೆ ಭೀ ನಾವು ರಾಜಕೀಯದವ್ರಿಗೆ ನಾವು ಈ ಥರ ಮಾಡ್ತಿದ್ವಿ ಅಲ್ಲೇ ಏನು ಹೇಳಂಗಿಲ್ಲ. ಮತ್ತು ನಾವು ಯಾವುದು ಅಂದ್ರೆ ರಾಜಕೀಯ ಬದಲು ನಾವು ಹೆಸರು ಮಾಡಂಗಿಲ್ಲ. ಎಲ್ಲರೂ ಎಲ್ಲರಿಗೆ ನಾವು ನಮಸ್ಕಾರ ಮಾಡ್ಕೊಂಡು ಇರ್ತೀವಿ ಸರ್. ಅಂದ್ರೆ ನಾವು ರಾಜಕೀಯದಾಗ ಹೋಗಿ ಏನೋ ಮಾಡಬೇಕು ಅಂತ ಆಸೆ ಇಲ್ಲ, ಏನಿಲ್ಲ. ಒಟ್ಟು ರಾಜಕಾರಣಕ್ಕೆ ಎಂಟ್ರಿ ಕೊಡಲ್ಲ. ಇಲ್ಲ. ನಾವು ಅದೇನು ಸಾಮಾನ್ಯ ಬದುಕಿದೆ ಸರ್, ಅದೇ ನಾವು ಕಂಟಿನ್ಯೂ ಮಾಡೋದ. ನಮ್ಮ ಕಡೆ ದೇವರು ಎಷ್ಟು ಸಾಧ್ಯತೆ ಅಷ್ಟು ನಾವು ಹೆಲ್ಪ್ ಮಾಡ್ಕೊತ. ಕುಟುಂಬದ ಬಗ್ಗೆ ಮಾತನಾಡೋಣ ಸ್ವಲ್ಪ. ಅಂದರೆ ನೀವು ಹೇಳ್ತಾ ಇದ್ರಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರು ಅಂತ ಹೇಳಿ. ಸರ್ ಈಗ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತೀರಿ? ಹಾಂ ಸರ್, ಈಗ ಮತ್ತೊಂದು ಈಗ ಹೇಳ್ಬೇಕಂದ್ರೆ ನಮ್ಮ ಮದರ್ ಏಜ್ 70 ವಯಸ್ಸು ಚಾಲು ಇದೆ. ಓಕೆ. ಇಂಥ ಅವ್ರದ್ದು ಏನು ನಮಗೆ ಬಿಸಿ ಊಟ ಚಾಲು ಆಗಿದೆ ನೋಡ್ರಿ. ನಮ್ಮ ತೋಟಪಟ್ಟಿ ಇದೆಯಲ್ಲ, ಅವ್ರು ನಾವು ಇಲ್ಲಿ ಉಗಾರ್ಗೆ ಬಂದು ನಿಂತೀವಿ ಅಂದ್ರೆ ನಾವು ಒಂದು ತೋಟದಾಗ ಮೊದಲು ಇರ್ತೀವಿ. ಈಗ ಸಣ್ಣ ಹುಡುಗರು ಇದಾವೆ, ಶಿಕ್ಷಣ ಬಂದು ಇಲ್ಲಿ ಬಂದು ನಿಂತಿದ್ದೀವಿ. ಆದ್ರೆ ನಮ್ಮ ಮದರ್ ಇಲ್ಲೇ ಬಂದಿಲ್ಲ, ಅಲ್ಲಿ ತೋಟದಾಗ ಇರ್ತಾರೆ. ಅವ್ರದ್ದು ಒಂದು ಹಿಮ್ಮೆ ಅಂದ್ರೆ ಏನು ಹೇಳ್ತಾರೆ ಅವ್ರು, ಮಾಡ್ತಾರೆ ಅವರು. ಈಗ ನಮ್ಗೇನು ಬಿಸಿ ಊಟಕ್ಕೆ ಇವ್ರೇನು ತರಕಾರಿ ಬೇಕಾಗ್ತಿತ್ತಲ್ಲ, ಪಾಲಕ, ಕೊತ್ತಂಬರಿ ಇವೆಲ್ಲ ಎಲ್ಲ ಅಲ್ಲಿ ತೋಟದಾಗ ಬೆಳೆಸ್ತಾರ, ತಯಾರು ಮಾಡ್ತಾರ. ನಿಮ್ಮ ಹೊಲದಲ್ಲೇ ಬೆಳೆಸ್ತೀರಿ? ಹೌದು. ಅದು ಹೆಂಗ ಕೆಮಿಕಲ್ ಒಟ್ಟು ಯೂಸ್ ಮಾಡಂಗಿಲ್ಲ. ಎಲ್ಲ ಈ ಸಗಣಿ ಗೊಬ್ಬರ, ಈಗ ಆರ್ಗಾನಿಕ್ ಎಲ್ಲ ಈ ತರ ಹಾಕೊಂಡ ಮಾಡ್ತೀವಿ. ಅಂದ್ರೆ ಅದು ಕೆಮಿಕಲ್ ಹಾಕ್ತಂದ್ರೆ ನಮ್ಮ ಎಲ್ಲ ಶಾಲೆ ಹುಡುಗರು, ನಮ್ಮ ಎಲ್ಲ ಹುಡುಗರು ಅದಂಗ ತಿಳ್ಕೊತೇವೆ. ಮತ್ತೆ ಕೆಮಿಕಲ್ ಯಾವ್ದು ಫುಡ್ ಆಗ್ಬಾರ್ದು, ಫುಡ್ ಸ್ವಲ್ಪ ಅಲ್ಲಿ ಹೋಗ್ಬಾರ್ದು, ಈ ತರ ಒಂದು. ಮತ್ತು ನಮ್ಮ ಮದರ್ ಆ ಥರ ಮೊದಲಿಂದ ಆಕಿಂದ ಪ್ಲ್ಯಾನ್ ಐತಿ. ಈಗ ನಾ ಏನು ಹೇಳ್ತೇನೆ, ಪಲ್ಯ ಕೊಡ್ತೇನೆ ಅದನ್ನ ನೀವು ಅಲ್ಲಿ ಹೋಗಿ ಹಾಕಬೇಕು. ನೀವು ಅಂಗಡಿಯಿಂದ ತೊಗೊಂಡು ಬಂದ ಅಂಥದ್ದು ವೇಸ್ಟನ್ನು ಹಾಕಬೇಡ್ರಿ ಈ ಥರ ಅಂತ. ಅಂದರೆ ಆ ಥರ ಹೊಲದಾಗ ಎಲ್ಲ ಪಟ್ಟಿ ಮಾಡಿಸ್ಕೊಂಡು ಎಲ್ಲ ಸಪ್ಲೈ ಮಾಡ್ತಾರೆ ನಮ್ಮ ಮದರ್. ಮತ್ತು ಈಗ ಮತ್ತೊಂದೇನು, ಈಗ ನಾ ಅಂದ್ರೆ ಸ್ವಲ್ಪ ಮಾತಾಡಬಾರ್ದು, ಅದರಿಂದ ಮಾತಾಡ್ತೇವೆ. ಈಗೇನಾಗಿದೆ ನಮ್ಮ ಸಂಸ್ಕೃತಿದಾಗ 1-2 ಅಷ್ಟೇ ಗಂಡು ಮಗ ಅಥವಾ ಒಂದು ಹೆಣ್ಮಕ್ಳು ಆಯ್ತಂದ್ರೆ ಲಗೇಜ್ ಸಾಕಪ್ಪ, ನಮ್ಗೆ ಇಷ್ಟು ಸಾಕತ್ತ ಅಂತಾರೆ. ಆದ್ರೆ ಈಗ ನಮ್ದು ಮುಂದಿನ ಭವಿಷ್ಯ ನಮ್ಮ ರೈತರ ನೋಡ್ತಂದ್ರೆ, ನಮ್ಮ ರೈತರಿಗೆ ಯಾವುದು ಈಗ ನಾವು ಕೆಲಸ ಮಾಡೋರ ಸಿಗ್ತಾ ಇಲ್ಲ. ಈ ಅದೊಂದು ಉದ್ದೇಶ ಇಟ್ಕೊಂಡು ನಾಳೆ ನಾವು ರೈತರು, ನಮ್ಮ ಹುಡುಗರಿಗೆ ನಾವೇನು ಡಾಕ್ಟರ್ ಮಾಡ್ತೀವಿ, ಇಂಜಿನಿಯರ್ ಮಾಡ್ತೀವಿ, ಇದಂತ ಅವಶ್ಯ ಇಲ್ಲ. ನಮ್ದು ಒಂದು 10 ಎಕರೆ ಹೊಲ ಇದೆ, ಅದೇ ಅವ್ರು ಕಂಟಿನ್ಯೂ ಮಾಡಲಿ ಸಾಕಿಷ್ಟು ನಂದು ಹೊಲ ಇದೆ. ಆ ಕಾರಣಕ್ಕೆ ಈಗ ನನ್ಗೆ ಆ್ಯಕ್ಚುಲಿ ನಿಮ್ಗೆ ನಾವು 2008ಕ್ಕೆ ನನ್ನ ಮದುವೆ ಆಗಿದೆ. ಈಗ ತನ ನನ್ಗೆ ಈಗ ಮೊನ್ನೆ ಒಂದು ಸಣ್ಣ ಹುಡುಗ ಹುಟ್ಟು ಟೋಟಲ್ 6 ಹುಡುಗರಾಗಿದೆ. 6 ಮಕ್ಕಳು? ಅಂದ್ರೆ 3 ಹೆಣ್ಮಕ್ಳ 3 ಗಂಡು ಮಕ್ಕಳ. ಯಾಕಂದ್ರೆ ಇದು ಯಾರು ಹೇಳಂಗಿಲ್ಲ. ಮತ್ತು ನಾ ಯಾವುದು ಅಂದ್ರೆ ಯಾವುದು ದೊಡ್ಡ ಹುದ್ದೆದಾಗ ಹೋಗಿ ಈ ಥರ ಆಸೆ ಇಲ್ಲ. ಒಂದು ವರ್ಣ ಏನು ನಮ್ಮ ಇತರ ಮುಂದೆ ಇರೋದು ನಮ್ಮ ಸಂಸ್ಕೃತಿ ನಮ್ಮ ರೈತರ ಮೇಲೆ ಇದೆ. ಆ ರೈತರ ಕೆಲಸ ಮಾಡೋರು ಯಾರಿಲ್ಲ. ನಮ್ಮ ಮಕ್ಕಳೆಲ್ಲ ರೈತರಾಗಲಿ ಇಷ್ಟು ನಂದ ಅಪೇಕ್ಷೆ ರೀ. ಮತ್ತೆ ಏನಿಲ್ಲ, ಅದು ರೈತರಿಗೆ ಚಲೋ ಬೆಳೆದ ಈ ಜನರಿಗೆ ಸಹಾಯ ಮಾಡಬೇಕು ಇಷ್ಟು ನಂದ ಅಪೇಕ್ಷೆ. ಕರೆಕ್ಟ್. ಒಂದು ತುಂಬು ಕುಟುಂಬ ಇದೆ ಸರ್. ಹೆಂಗಿದೆ ಸರ್ ಲೈಫ್? ಈಗೇನಿಲ್ಲ, ಮನ್ಯಾಗ ಎಲ್ಲ ಹುಡುಗರು ಇದಾವೆ. ನಾವು ಎಷ್ಟೋ ಕಷ್ಟದಾಗ ಹೊರಗಿಂದೆಲ್ಲ ಕಿರಿಕಿರಿ ಆದ ಇದು ಮಾಡಿಸ್ಕೊಂಡು ಮನ್ಯಾಗ ಬತ್ತಂದ್ರೆ ಇದು ಒಂದು ಅದು ಆಕಳ ಇದೆ ನಿಮ್ಮ ಮನ್ಯಾಗ, ಇಲ್ಲಿ ನಮ್ಮ ಹುಡುಗರು ಇರ್ತಾವೆ. ಬಾಗಿಲಿಂದ ಹೊರಗೆ ಬತ್ತಂದ್ರೆ ನಮ್ದು ಎಲ್ಲ ಏನು ನೆಗೆಟಿವ್ ಇರ್ತದೆ ನೋಡಿ, ಎಲ್ಲ ಅಲ್ಲಿ ಮರ್ತೀವಿ. ಒಳಗೆ ಬರೋಣ ಎಲ್ಲ ಪಾಸಿಟಿವ್, ಎಲ್ಲ ನಕ್ಕೋತ, ಎಲ್ಲ ಫ್ಯಾಮಿಲಿ ಎಲ್ಲ ನಕ್ಕೋತಿರ್ತೀವಿ ಸರ್. ಕರೆಕ್ಟ್. ಸೊ ಇಷ್ಟೆಲ್ಲ ಮಾಡಿದ್ದೀರಿ ಸರ್. ಈಗ ಸಮಾಜ ಸೇವೆಯನ್ನು ಶುರು ಮಾಡಿದ್ದೀರಿ, ಉದ್ಯಮ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದೀರಿ, ಮಠ ಕೂಡ ಕಟ್ಟಿಸ್ಕೊಟ್ಟಿದ್ದೀರಿ. ಮುಂದಿನ ಗುರಿ ಏನು ಸರ್? ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಇನ್ನೂ ಜೀವನ ಬಹಳಷ್ಟು ದೊಡ್ಡದಿದೆ. ಹೌದು ಸರ್. ಈಗ ಇಷ್ಟೇ ಸರ್, ನಾವು ನಂದು ದೇವರ ಆರೋಗ್ಯ ಚಲೋ ಕೊಡಲಿ, ಮತ್ತು ನಂದು ಕಡೆಯಿಂದ ಎಷ್ಟು ನಂಗೆ ಸಾಧ್ಯ ಆಗ್ತದೆ ಅಷ್ಟೇ. ಅದು ಆರೋಗ್ಯಕ್ಕೆ ಆಗಲಿ, ಮತ್ತು ಯಾವುದು ಶಿಕ್ಷಣಕ್ಕಾಗಲಿ, ಮತ್ತು ಯಾವುದು ದಾನಕ್ಕಾಗಲಿ ನನಗೆ ಒಂದು ದೇವರ ಶಕ್ತಿ ಕೊಡಲಿ. ನಾ ಎಲ್ಲ ನಮ್ಮ ಇಂಡಿಯನ್ ಎಲ್ಲ ಸಂಸ್ಕೃತಿ ಇದೆ, ಆ ಜೋಪಾನ ಮಾಡಿಸ್ಕೋತ 4 ಮಂದಿಗೆ ಹೆಲ್ಪ್ ಮಾಡೋದ ಒಂದು ಹಂಗ ದೇವರ ಆಶೀರ್ವಾದ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ಹೋಗ್ಬೇಕಂತ ನನ್ನೊಂದು ವಿಚಾರ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ, ಜೊತೆಗೆ ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ, ನಿಮ್ಮ ಈ ಒಂದು ಬಿಸ್ನೆಸ್ ಇನ್ನೂ ಜಾಸ್ತಿ ಯಶಸ್ಸಾಗಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಉದ್ಯಮಿ ಮತ್ತು ಸಮಾಜ ಸೇವಕ ಪ್ರಕಾಶ್ ರಾಜ್ ಮಾನೆ ಅವರ ಮಾತು ಮತ್ತು ಅವರ ಜೀವನಗಾಥೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.